ಮನಸ್ಸಿರೋನು ಮನುಷ್ಯ. ಬರೀ ಅವನು ಮನಸ್ಸು ಇರೋನಲ್ಲ, ದೇಹ ಇರೋನಲ್ಲ. ಶರೀರ ಮನಸ್ಸು ಇದ್ರೆ ಮನುಷ್ಯ ಅಲ್ಲ, ಅವನು ಚೈತನ್ಯ. ಆದರೆ ಈ ಮನಸ್ಸು ಮತ್ತು ದೇಹ ಅನ್ನೋದು ಅಚೇತನವಾದ ಸ್ತರಗಳು ಕೂಡ ಇವೆ. ಪದರ ಅಚೇತನವಾದ ಪದರಗಳೂ ಇವೆ. ಅದರಲ್ಲಿ ದೇಹ ಅನ್ನೋದು ಅತಿಶಯವಾಗಿ ಅಚೇತನವಾದದ್ದೇ. ನಾವು ನಮ್ಮನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಬರೀ ಮೇಲ್ಮೆ, ದೇಹದ ಶರೀರದ ಮೇಲ್ಮೆ ಅರ್ಥ ಮಾಡ್ಕೊಂಡ್ರೆ ಇದು ಐಚ್ಛಿಕ. ಮನಸ್ಸು ದೇಹದ ಆಳಕ್ಕೆ ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ಇಟ್ ಈಸ್ ಅನೈಚ್ಛಿಕ, ಚಾಯ್ಸ್ಲೆಸ್. ಇನ್ಸ್ಟಿಂಕ್ಟ್ಸ್ ಆರ್ ಚಾಯ್ಸ್ಲೆಸ್. ಹಾಗೆ ಮನಸ್ಸು ಮೇಲ್ಮೇಲೆ ಇದ್ರೆ ಕಾಲ್ಪನಿಕ, ಮನಸ್ಸು ಆಳವಾಗಿ ಹೋಗ್ತಾ ಇದ್ರೆ ಸಾಂಕಲ್ಪಿಕ, ಸಂಕಲ್ಪ. ಕಲ್ಪನೆಯಿಂದ ಏನೂ ಆಗಲ್ಲ, ಸಂಕಲ್ಪದಿಂದ ಏನ್ ಬೇಕಾದ್ರೂ ಆಗುತ್ತೆ. ಆದ್ರೆ ಮನುಷ್ಯ ತನ್ನ ಅಸ್ತಿತ್ವವನ್ನ ಭೌತಿಕವಾಗಿ ಬರೀ ಮೇಲ್ಮೇನಲ್ಲಿ ಅಲ್ಲೇ ಅವನು ಭೌತಿಕವಾಗಿ ತಿಳ್ಕೊಂಡು ಅಲ್ಲೇ ನೆಲೆ ಆಗಬಾರ್ದು. ಆಳವಾಗಿ ಅವನ ಜ್ಞಾನ ಹೋಗ್ಬೇಕು. ಶರೀರದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅದು ಆಳವಾಗಿ ಹೋಗ್ಬೇಕು. ಅಂದ್ರೆ ಆ ಅಚೇತನ ಸ್ತರಗಳು ಏನಿದೆ, ಅಚೇತನವಾದ ಪದರಗಳನ್ನ ಭೇದಿಸಿಕೊಂಡು ಜ್ಞಾನ, ಅರಿವು ಅನುಭವಿಸ್ತಾ ದೇಹನ ಪದರವಾಗಿ ಒಳಗಡೆ ಹೋಗ್ಬೇಕು. ಹೋದಾಗ ನಾವು ಪುನಃ ಅದರ ಪ್ರಭಾವ